ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆಗಿದೆ, ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಅರುಣ್ ಅವರು ಲಾಯರ್ ಆಫೀಸಲ್ಲಿ ಕಾಯ್ಕೊಂಡು ಕೂತಿರ್ತಾರೆ. ಏನು ಸರ್ ಇದು ಹಣೆ ಬರ, ನಾವೇ ಕಾಯ್ಕೊಂಡು ಕೂತಿರ್ಬೇಕು, ರಾಜಿ ಮಾಡ್ಕೊಳಕ್ಕೆ ಬಂದಿರೋರು ಅವರು ನಮ್ಮ ಆಫೀಸ್ಗೆ ಕರಿಬೋದಿತ್ತಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಏನು ಸ್ವಾಮಿ ಲಾಯರ್ ಬರ್ತಾರೆ, ಲೇಟ್ ಆಯಿತು ಕ್ಷಮಿಸ್ಬಿಡಿ ಅಂತ ಹೇಳಿ ಬಂದು ಕೂತ್ಕೊತಾರೆ. ಅಷ್ಟರಲ್ಲಿ ಸೂರ್ಯ ಮತ್ತು ಮೀನಾ, ಚೇತು ಅವ್ರ ಅಕ್ಕ ಎಲ್ಲರೂ ಬರ್ತಾರೆ. ಲಾಯರ್ ರಾಮಕೃಷ್ಣ ಅವರು ಎಲ್ಲರೂ ಹಿಂಗೆ ನೋಡ್ತಾ ನಿಂತಿರ್ತೀರೋ ಇಲ್ಲ ಏನಾದರೂ ಮಾತುಕತೆ ನಡೆಸ್ತಿರೋ ಅಂತ ಹೇಳ್ತಾರೆ. ಚೇತು ಅವರು ಅರುಣ್ ಅವ್ರನ್ನ ನಮಸ್ಕಾರ ಸರ್ ಅಂತ ಹೇಳ್ತಾರೆ. ಏನಾದ್ರು ನಮಸ್ಕಾರ ಅಂತ ಹೇಳ್ದೆ ನಾ ಮಾತಾಡ್ಸಕ್ ಬಂದ್ರೆ ಸಾಯಿಸ್ಬಿಡ್ತೀನಿ ಮಗ್ನೆ ನಿನ್ನ ಇಲ್ಲೇ ಅಂತ ಹೇಳ್ತಾರೆ. ರಾಮಕೃಷ್ಣ ಅವರು ಏನ್ರಿ ನಿಮ್ ದೌರ್ಜನ್ಯ, ಇವಾಗ ರಾಜಿ ಮಾಡ್ಕೊಳಕ್ ತಾನೇ ಬಂದಿದ್ದೀರಾ ಅಂತ ಹೇಳ್ತಾರೆ. ಕೂತ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅರುಣ್ ಅವ್ರ ಲಾಯರು ಸರಿ ಇವಾಗ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ಅರುಣ್ ಅವರು ಆಗಲ್ಲ ಸರ್, ನಾನು ನಮ್ಮ ಅಮ್ಮನಿಗೆ ನಾನು ಬೆಲೆ ಕಟ್ಟಲ್ಲ ಅಂತ ಹೇಳ್ತಾರೆ. ಹಿಂಗಾದ್ರೆ ಸಮಸ್ಯೆ ಬಗೆಹರಿಯಲ್ಲ, ಏನಾದರೂ ಒಂದು ಹೇಳಿ ಅಂತ ಹೇಳ್ತಾರೆ. ಅರುಣ್ ಅವರು ಸರಿ ಆಗಿದ್ರೆ 25 ಲಕ್ಷ ಕೊಡಿಸ್ಬಿಡಿ ಮೇಡಮ್, ನಾನು ಕೇಸ್ ವಾಪಸ್ ತಗೋತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು ಏನು ಮೇಡಮ್ ಇದು ದಿನ ಗೂಲಿ ಮಾಡ್ಕೊಂಡು ಅವನು ಸಂಪಾದನೆ ಮಾಡ್ತಾ ಇರೋದು, ಅಂಥದ್ರಲ್ಲಿ 25 ಲಕ್ಷ ಕೇಳ್ತಿದ್ದಾನಲ್ಲ, ಇದಾಗುತ್ತಾ ಅಂತ ಕೇಳ್ತಾರೆ. ಲಾಯರ್ ರಾಮಕೃಷ್ಣ ಅವರು ನೋಡಿ ಅರುಣ್ ಅವರೇ, ಇದು ಆಕ್ಸಿಡೆಂಟ್ ಆಗಿರೋದು, ಬೇಕು ಅಂತ ಏನು ಮಾಡಿಲ್ಲ ಅಲ್ವಾ, ನೀವು ಈ ರೀತಿ ಮೊಂಡಾಟ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಚೇತು ಅವರು ಮೇಡಮ್ ನಾನು ಕರೆಕ್ಟಾಗಿ ಗಾಡಿ ಓಡಿಸ್ತಾ ಇದ್ದೆ ಮೇಡಮ್, ಅವರೇ ಫೋನಲ್ಲಿ ಮಾತಾಡ್ಕೊಂಡು ಆರನ್ ಮಾಡಿದ್ರು ನುಗ್ಬಿಟ್ರು ಮೇಡಮ್ ಅಂತ ಹೇಳ್ತಾರೆ. ನಮ್ಮಮ್ಮ ಏನು ನುಗ್ಗಿಲ್ಲ, ಇದಕ್ಕೆ ಯಾರು ಸುಫಾರಿ ಕೊಟ್ರು ಅನ್ನೋದು ನಂಗೆ ಗೊತ್ತು, ಯಾರ ಮಾತು ಕೇಳ್ಕೊಂಡು ನೀನು ಈ ರೀತಿ ಮಾಡಿದ್ಯಾ ಅನ್ನೋದು ಗೊತ್ತು ಅಂತ ಬೈತಾರೆ. ಚೇತು ಅವರು ಇಲ್ಲ ಸರ್, ನೀವು ಅನ್ಕೊಂಡಿರೋದು ಸುಳ್ಳು, ಸೂರ್ಯ ತುಂಬಾ ಒಳ್ಳೆಯವನು ಸರ್, ಅವನ ಆ ರೀತಿ ಮಾಡಕ್ ಕೇಳಿಲ್ಲ ಅಂತ ಹೇಳ್ತಾರೆ. ನೀನು ಅವನನ್ನ ವಹಿಸ್ಕೊಂಡು ಮಾತಾಡಬೇಡ, ನೀನು ಇವಾಗ ಏನು ನಾನು ಕೇಳ್ದಷ್ಟು ದುಡ್ಡು ಕೊಟ್ರೆ ನಾನು ಈ ಕೇಸ್ ವಾಪಸ್ ತಗೋತೀನಿ, ಇಲ್ದೇನೆ ಹೋದ್ರೆ ಇಲ್ಲ ಅಂತ ಹೇಳ್ತಾರೆ. ಲಾಯರ್ ರಾಮಕೃಷ್ಣ ಅವರು ಸರಿ ಇವಾಗ ಅವರೊಂದು ರೇಟ್ ಹೇಳಿದ್ದಾರೆ, ನೀವೆಷ್ಟು ಹೇಳ್ತೀರಾ ಹೇಳಿ ಅಂತ ಹೇಳ್ತಾರೆ. ಅದು ಮೇಡಮ್ ಅಂತಂದಾಗ ಸೂರ್ಯ ಅವರು 1 ನಿಮಿಷ ಚೇತು, ನೀನು ಬಾಯಿಗೆ ಬಂದಂಗೆ ಮಾತಾಡಬೇಡ, ಬಾ 1 ನಿಮಿಷ ಅಂತ ಹೇಳಿ ಪಕ್ಕಕ್ಕೆ ಕರ್ಕೊಂಡೋಗಿ ಒಂದು 75,000 ಕೊಡ್ತೀನಿ ಅಂತ ಹೇಳು ಅಂತ ಹೇಳ್ತಾರೆ. ಬಂದು ಮೇಡಮ್ ನಾನೊಂದು 75,000 ಕೊಡ್ತೀನಿ, ಅದು ಒಟ್ಟಿಗೆ ಕೊಡೋಕ್ಕಾಗಲ್ಲ, ತಿಂಗಳಿಗೆ 2,000 ಕಟ್ತೀನಿ ಅಂತ ಹೇಳ್ತಾರೆ. ಅರುಣ್ ಅವ್ರಿಗೆ ಕೋಪ ಬಂದು ಏನೋ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀಯಾ, ನಮ್ಮ ಅಮ್ಮನ್ನ ಸಾಯಿಸಿ ಈ ತರ ಮಾತಾಡ್ತಾ ಇದಿರಲ್ಲ, ನಿಮ್ಗೆ ಒಂದ್ ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತ ಬೈತಾರೆ. ಲಾಯರ್ ರಾಮಕೃಷ್ಣ ಅವರು ಸರಿ ಆಯ್ತು, ನೀವೇ ತೀರ್ಮಾನ ಮಾಡ್ಕೊಳ್ಳೋದ್ರಲ್ಲಿ ಇನ್ನು ನಾವೇನಕ್ ಬೇಕು, ನೀವೇ ಮಾತಾಡ್ಕೊಳ್ಳಿ, ಒಡ್ದಾಡ್ಕೊಂಡು ಬಡ್ದಾಡ್ಕೊಂಡು ನೀವೇ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೇನು ಮತ್ತೆ ಮೇಡಮ್, ನಾನೀಗ 25 ಲಕ್ಷ ಅಂತ ಕೇಳಿದ್ದೀನಿ, ಅಂತ್ಯದ್ರಲ್ಲಿ 75,000 ಕೊಡ್ತೀನಿ, 2,000 ರೂಪಾಯಿ ಕಟ್ತೀನಿ ಅಂತಂದರೆ ಏನು ಮಾಡೋದು ಅಂತ ಕೇಳ್ತಾರೆ. ಸರಿ ಇವಾಗ ಅವರು 75,000 ಕೊಡ್ತೀನಿ ಅಂತ ಹೇಳಿದ್ದಾರೆ, ಅಷ್ಟಾಗಲ್ಲ, ಅವರು ದಿನಗೂಲಿ ಮಾಡ್ಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರೋದು, ನೀವೊಂದು ರೇಟ್ ಹೇಳಿ ಅಂತ ಹೇಳ್ತಾರೆ. ಸೂರ್ಯ ಅವರು ಮೇಡಮ್ ಅವನು ತುಂಬ ಕಷ್ಟದಲ್ಲಿದ್ದಾನೆ ಮೇಡಮ್, ಬೇರೆಯವ್ರ ಕಾರನ್ನು ಬಾಡಿಗೆ ಓಡಿಸ್ತಿರೋದು ಮೇಡಮ್ ಅಂತ ಹೇಳ್ತಾರೆ. ಅದರಲ್ಲಿ ಸಾಲಕ್ಕೆ ಬಡ್ಡಿ ಕಟ್ಕೊಂಡು ಮನೆ ಸಂಸಾರ ನಡೆಸ್ಕೊಂಡು ತುಂಬ ಕಷ್ಟಪಡ್ತಾ ಇದ್ದಾನೆ ಮೇಡಮ್, ದಿನಕ್ಕೆ 100-200 ಉಳಿಸೋದೇ ಕಷ್ಟ, ಅಂಥದ್ರಲ್ಲಿ 25 ಲಕ್ಷ ಕೇಳೋದಕ್ಕೆ ಭಯ ಆಗ್ತಾ ಇದೆಯಲ್ಲ ಮೇಡಮ್ ಅಂತ ಹೇಳ್ತಾರೆ. ಅರುಣ್ ಅವರು ಸರಿ ಆಗಿದ್ರೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ನಿಮ್ಮ ಅಪ್ಪನ್ನ ಕರ್ಕೊಂಡು ಬಂದು ನಿಲ್ಸು, ನಾನು ಕಾರ್ ತಗೊಂಡು ಗುದ್ಬಿಟ್ಟು ಸಾಯಿಸ್ಬಿಡ್ತೀನಿ, ಅವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸೂರ್ಯ ಅವ್ರಿಗೆ ಕೋಪ ಬಂದು ಟೊಯ್ಯ, ನೀನು ನಮ್ಮಪ್ಪನ್ನ ಸಾಯಿಸ್ತೀಯ, ನಿಂಗೆ ಎಷ್ಟು ಕೊಬ್ಬಿದ್ರೆ ನೀನು ಈ ಮಾತು ಹೇಳ್ತೀಯ, ನೀನು ಬಾರೋ ಇಲ್ಲಿ, ಏನ್ ಮಾಡ್ತೀನಿ ನೀನು ಗೊತ್ತಿಲ್ಲ ಅಂತ ಚೆನ್ನಾಗಿ ಬೈದು ಹೊಡಿತಾರೆ. ಲಾಯರ್ ರಾಮಕೃಷ್ಣ ಅವರು ಇದೇ ರೀತಿ ನಡ್ಕೋತಾ ಇದ್ರೆ ಆಗಲ್ಲ, ಇವಾಗ ನಾನೊಂದು ತೀರ್ಮಾನ ಕೊಡ್ತೀನಿ, 5 ಲಕ್ಷ ರೂಪಾಯಿ ಕೊಡ್ತಾರೆ, ಅದ್ರ ಮೇಲಂತೂ ಆಗಲ್ಲ. ಅರುಣ್ ಅವರೇ ಈ ಕೇಸನ್ನ ನೀವು ಗೆಲ್ಲಕ್ಕಂತೂ ಆಗಲ್ಲ, ಅವ್ರ ಕಾರ್ ಕಂಡೀಷನ್ನು ತುಂಬ ಚೆನ್ನಾಗಿತ್ತು, ಅವರು ಕರೆಕ್ಟಾಗಿ ಕಾರ್ ಓಡಿಸ್ತಾ ಇದ್ರು, CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಇದು ಅಂತ ಹೇಳ್ತಾರೆ. 5 ಲಕ್ಷಕ್ಕೆ ಒಪ್ಕೊಂಡು ನೀವು ಈ ಕೇಸನ್ನ ವಾಪಸ್ ತಗೊಳ್ಳೋದೇ ಒಳ್ಳೇದು ಅಂತ ಹೇಳ್ತಾರೆ. ಅರುಣ್ ಅವ್ರ ಲಾಯರು ಕೂಡ ಅದನ್ನೇ ಹೇಳಿ ಸಮಾಧಾನ ಮಾಡಿ ಕೇಸ್ ವಾಪಸ್ ತಗೊಳ್ಳೋದಕ್ಕೆ ಒಪ್ಪಿಸ್ತಾರೆ. ಆದರೆ 5 ಲಕ್ಷನ 1 ತಿಂಗಳು ಒಳಗಡೆನೆ ದುಡ್ಡು ಕೊಡಬೇಕು ಅಂತ ಕಂಡೀಷನ್ ಹಾಕ್ತಾರೆ. ಸರಿ ಅಂತ ಹೇಳಿ ಒಪ್ಕೊಂಡು ಹೊರಡ್ತಾರೆ. ವಿಶಾಲಾಕ್ಷಿ, ಶಾಂತಿ ಅವರು ಮತ್ತು ಮನೋಜ್ ಅವರು ಫೈನಾನ್ಸಿಯರು ಸಿದ್ಧಾರ್ಥ ಅವರ ಆಫೀಸಿಗೆ ಅಂತ ಬರ್ತಾರೆ. ಸಿದ್ಧಾರ್ಥ ಅವರು ಸರಿ ಆಗಿದ್ರೆ ದುಡ್ಡು ರೆಡಿಯಾಗಿದೆ ಕೊಡೋದ, ನೀವು ಸೈನ್ ಮಾಡೋಕೆ ಒಪ್ಪಿದ್ದೀರಾ ಅಂತ ಹೇಳ್ತಾರೆ. ಹೌದು ಒಪ್ಕೊಂಡಿದ್ದೀವಿ ಅಂತಂದಿದ್ದಕ್ಕೆ ಸರಿ ಮನೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಈಸ್ಕೊಂಡು ಸೈನ್ ಮಾಡಿಸ್ಕೊತಾರೆ. ಶ್ರುತಿ ಅವರು ರೆಸ್ಟೋರೆಂಟಲ್ಲಿ ರವಿ ಅವ್ರಿಗೆ ಈ ಟೇಬಲ್ಗೆ ಈ ಡಿಶನ್ನು ತಗೊಂಡೋಗಿ ಕೊಡಿ ಅಂತ ಹೇಳಿ ಅವರು ಹೊರಗಡೆಗೆ ಹೋಗ್ತಾರೆ. ರವಿ ಅವ್ರಿಗೆ ನೀತು ಅವರು ಫೋನ್ ಮಾಡಿ ಅರ್ಜೆಂಟಾಗಿ ಬಾ ರವಿ ಅಂತ ಹೇಳ್ತಾರೆ. ಆಗಲ್ಲ ಬರೋದಿಕ್ಕೆ, ನನಗೆ ತುಂಬ ಕೆಲಸ ಇದೆ ನೀತು ಅಂತ ಹೇಳ್ತಾರೆ. ನಿನಗೆ ಸ್ವಲ್ಪನಾದ್ರೂ ಕನ್ಸರ್ನ್ ಇಲ್ವಾ ರವಿ, ನನಗೆ ಅಪ್ಪ ಅಮ್ಮ ಇಲ್ಲ,
ನೀನು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದೆಯಲ್ಲ ಸರಿನಾ ಅಂತ ಹೇಳ್ತಾರೆ. ಸರಿ ನಾನು ಯಾಕೆ ಬರಬೇಕು, ನನಗೂ ನಿನಗೂ ಏನು ಸಂಬಂಧ? ನಿನ್ನ ರೆಸ್ಟೋರೆಂಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ನೀನು ಅದಕ್ಕೆ ಸಂಬಳ ಕೊಡ್ತಾ ಇದ್ದೆ, ಇವಾಗ ನನ್ನ ಕೆಲಸ ಬಿಟ್ಟಾಯಿತು, ಇವಾಗ ನಾನು ಯಾಕೆ ಬರಬೇಕು ಅಂತ ಕೇಳ್ತಾರೆ. ಇವಾಗ ನೀನು ಏನಾದರೂ ಬರಲಿಲ್ಲ ಅಂತಂದರೆ ಇನ್ನಿದ್ರೆ ಟ್ಯಾಬ್ಲೆಟ್ ತೊಗೊಂಡು ನಾನು ನುಂಗಿ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾರೆ. ರವಿ ಅವರು ಏನು ಎದುರಿಸ್ತಿದೀಯಾ ನೀತು, ನಾನು ಬರಲ್ಲ, ಏನೇ ಆದರೂ ಬರಲ್ಲ ಅಂತ ಹೇಳ್ತಾರೆ. ಸರಿ ಆಗಿದ್ರೆ ಅಂತ ಹೇಳಿ ಮಾತ್ರೆ ತಗೊಂಡು ನುಂಗೋದಕ್ಕೆ ಹೋಗ್ತಾರೆ. ಸರಿ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಹೋಗ್ತಾರೆ. ಶ್ರುತಿ ಅವರು ರವಿ ರವಿ ಅಂತ ಹೇಳೋನು ಕೇಳಿಸ್ಕೊಳ್ದೇನೆ ಹೊರಟೋಗ್ತಾರೆ. ಅಲ್ಲೇ ಕೆಲಸ ಮಾಡ್ತಿರೋ ಹುಡುಗನ್ನ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದರೆ ನೀತು ಅವ್ರು ಫೋನ್ ಮಾಡಿದ್ರು, ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಸಿದ್ಧಾರ್ಥ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಶಾಂತಿ ಮತ್ತು ಮನೋಜ್ ಅವರು ಹೊರಗಡೆ ಬರ್ತಾರೆ. ಅವರಿಬ್ರು ಹೊರಗಡೆ ಬರೋದನ್ನ ನೋಡಿ ಮೀನಾ ಅವರು ಈ ಆಫೀಸ್ ಇಲ್ಲಿಗೇನಕ್ಕೆ ಬಂದಿದ್ದಾರೆ, ಏನಾದರೂ ಮತ್ತೆ ಸಾಲ ಮಾಡಕ್ಕೆ ಬಂದವರ? ಮೊದಲೇ ಆ ಸಿದ್ಧಾರ್ಥ ಸರಿ ಇಲ್ಲ, ಅದು ಅಲ್ಲದೆ ಈ ವಿಶಾಲಾಕ್ಷಿ ಅವ್ರ ಜೊತೆಗೆ ಬೇರೆ ಬಂದಿದ್ದಾರೆ, ಇವರೇನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅಲ್ಲೇ ಬಚ್ಚಿಟ್ಕೊತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.